ರೇಪಿಸ್ಟ್ ಉಮೇಶ್ ರೆಡ್ಡಿಯ ಕಟಕಟೆಯ ಆಸೆ ಕೂಡ ಮಣ್ಣು ಪಾಲಾಗಿದೆ. ಮರಣದಂಡನೆ ಶಿಕ್ಷೆ ಗುರಿಯಾಗಿರುವ ಉಮೇಶ್ ರೆಡ್ಡಿ ತನ್ನ ತಾಯಿಯ ಮೂಲಕ ಕ್ಷಮಾದಾನಕ್ಕೆ ಸಲ್ಲಿಸಿದ ಯಾವ ಅರ್ಜಿಯೂ ಮಾನ್ಯತೆ ಸಿಗದೆ ತಿರಸ್ಕೃತಗೊಂಡಿದೆ. ರಾಜ್ಯ ಸಚಿವ ಸಂಪುಟ ಸಭೆ ಕೂಡ ಇವತ್ತು ವಿಕೃತಕಾಮಿ ಮರಣದಂಡನೆಗೆ ಅರ್ಹ ಎಂಬ ನಿರ್ಧಾರಕ್ಕೆ ಬಂದಿದೆ. ವಿಕೃತಕಾಮಿ ಕಟ್ಟಕಡೆಯ ಆಸೆ ಮಣ್ಣುಪಾಲು. ಸೈಕೋಪಾತ್ ಉಮೇಶ್ ರೆಡ್ಡಿಗೆ ನೇಣು ಖಾಯಂ. ರಾಜ್ಯ ಸರ್ಕಾರದಿಂದಲೂ ಕ್ಷಮಾದಾನಕ್ಕೆ ನಕಾರ. ಉಮೇಶ್ ರೆಡ್ಡಿ ಈ ಹೆಸರು ಕೇಳಿದ್ರೆ ಸಾಕು, ಒಂಟಿ ಮಹಿಳೆಯರು ಬೆಚ್ಚಿ ಬೀಳುತ್ತಿದ್ದ ಕಾಲು ಬಂದಿತ್ತು. ಈಗ ಆತನ ಮರಣದಂಡನೆಗೆ ದಿನಗಣನೆ ಶುರುವಾಗಿದೆ. 18 ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳಲ್ಲಿ ಆರೋಪಿಯಾಗಿರೋ ಉಮೇಶ್ ರೆಡ್ಡಿ ಕ್ಷಮಾದಾನ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ರಾಜ್ಯ ಸಚಿವ ಸಂಪುಟ ಸಭೆ ಸ್ಪಷ್ಟವಾಗಿ ತಿರಸ್ಕರಿಸಿದೆ. ಮರಣದಂಡನೆ ಶಿಕ್ಷೆ ಎದುರಿಸ್ತಾ ಇರುವ ಉಮೇಶ್ ರೆಡ್ಡಿ, ಉಮೇಶ್ ರೆಡ್ಡಿ ಕ್ಷಮಾದಾನ ಮನವಿ ಸಲ್ಲಿಸಿದ್ರು. ಅದನ್ನು ತಿರಸ್ಕರಿಸೋದಕ್ಕೆ ಇವತ್ತು ಸಚಿವ ಸಂಪುಟ ಸಭೆ ಚರ್ಚೆಯ ನಂತರ ತೀರ್ಮಾನ ಮಾಡಿದೆ. ಅದೀಗ ಗವರ್ನರ್ ಹೋಗಬೇಕಾಗಿತ್ತು. ಇಲ್ಲಿಗೆ ಅವರು ನಮಗೆ ಸಲ್ಲಿಸಿದ್ರು ಥ್ರೂ ಇದು ಗವರ್ನರ್ಗೆ ನಾವು ರಿಜೆಕ್ಟ್ ಮಾಡಿದ್ನ ನಾವು ಹೇಳ್ತೀವಿ. ನಾವು 2002ರಲ್ಲಿ ಬಂಧನಕ್ಕೊಳಗಾಗಿದ್ದ ವಿಕೃತಕಾಮಿ ಉಮೇಶ್ ರೆಡ್ಡಿ ವಿರುದ್ಧ 18 ಪ್ರಕರಣಗಳಿದ್ದರೂ ಆತ ತಪ್ಪಿತಸ್ಥ ಅಂತ ಸಾಬೀತಾಗಿರೋದು 4 ಕೇಸ್ಗಳಲ್ಲಿ ಮಾತ್ರ. ರಾಜ್ಯ ಹೈಕೋರ್ಟ್ ವಿಧಿಸಿದ್ದ ಮರಣದಂಡನೆ ಆದೇಶವನ್ನ ಸುಪ್ರೀಂ ಕೋರ್ಟ್ ಸಹ ಎತ್ತಿ ಹಿಡಿದಿತ್ತು. ಆದರೆ ಉಮೇಶ್ ರೆಡ್ಡಿ ತಾಯಿ ಕ್ಷಮಾದಾನ ಅರ್ಜಿ ಹಿಡಿದು ರಾಷ್ಟ್ರಪತಿ ಭವನದ ಬಾಗಿಲು ಬಡಿದಿದ್ರು. ಆ ಅರ್ಜಿಯನ್ನು ರಾಷ್ಟ್ರಪತಿಗಳು ರಾಜ್ಯಪಾಲರಿಗೆ, ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿದ್ರು. ಈಗ ರಾಜ್ಯ ಸರ್ಕಾರ ತನ್ನ ಅಂತಿಮ ತೀರ್ಮಾನ ಪ್ರಕಟಿಸಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಉಮೇಶ್ ರೆಡ್ಡಿ ಮೂಲತಃ ಸಿಆರ್ಪಿಎಫ್ ಪೇದೆ. ಜಮ್ಮು ಕಾಶ್ಮೀರದಲ್ಲಿ ಸೇವೆಯಲ್ಲಿದ್ದಾಗಲೇ ಸಿಆರ್ಪಿಎಫ್ ಕಮಾಂಡೆಂಟ್ ಮಗಳ ಮೇಲೆ ಅತ್ಯಾಚಾರ ಎಸಗಿ ಪರಾರಿಯಾಗಿದ್ದ. ಚಿತ್ರದುರ್ಗಕ್ಕೆ ಬಂದವನು ಅದೇ ಚಾಳಿ ಮುಂದುವರಿಸಿ ಒಬ್ಬ ಯುವತಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ್ದ. ನಂತರ ಬೆಂಗಳೂರು, ಮೈಸೂರು, ಕೋಲಾರ ಹಾಗೂ ತಮಿಳುನಾಡಿನಲ್ಲೂ ಕೂಡ ಒಟ್ಟು 18 ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಪ್ರತಿ ಸಲ ಸಿಕ್ಕಿಬಿದ್ದಾಗಲೂ ಜಾಮೀನು ಪಡೆಯುತ್ತಿದ್ದ ಉಮೇಶ್ ರೆಡ್ಡಿ ಕೊನೆಯ ಸಲ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದ. ರೇಪ್ ಮಾಡಿ ವಿಕೃತ ಹಿಂಸೆ ಕೊಟ್ಟು ಮಹಿಳೆಯರನ್ನ ಕೊಲೆ ಮಾಡಿ ವಿಕೃತಾನಂದ ಅನುಭವಿಸುತ್ತಿದ್ದ ಈತನನ್ನ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಹೈಕೋರ್ಟ್ ಮರಣದಂಡನೆ ಶಿಕ್ಷೆ ವಿಧಿಸಿತ್ತು. ಕೊನೆಗೂ ವಿಕೃತಕಾಮಿಗೆ ಮರಣದಂಡನೆ ಖಾಯಂ. ಆದ್ರೆ ಗಲ್ಲಿಗೇರಿಸುವ ಸಮಯ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಜಿತ್ ಹನುಮಕ್ಕನವರ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಈಗ ದೊಡ್ಡ ಅನುಮಾನವೊಂದು ಜೋರಾಗಿ ಹರಿದಾಡ್ತಾ ಇದೆ. ದೇವರ ಪಾದುಕೆಯೇ ಅದಲು ಬದಲಾಗಿದ್ದು ದೊಡ್ಡ ಗೊಂದಲಕ್ಕೆ ಕಾರಣವಾಗಿದೆ. ಆದರೆ ಇದನ್ನ ಮಾಡಿರೋದು ಯಾರು ಅನ್ನೋದಿನ್ನೂ ರಹಸ್ಯವಾಗೇ ಇದೆ. ಕೊಳ್ಳೇಗಾಲ ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಅವಾಂತರವೊಂದು ನಡೆದು ಹೋಗಿದೆ. ಪ್ರತಿ ರಥೋತ್ಸವದ ವೇಳೆ ಯಳಂದೂರಿನ ಖಜಾನೆಯಲ್ಲಿರುವ ರಂಗನಾಥ ಸ್ವಾಮಿ ವಿಗ್ರಹಗಳನ್ನ ಬಿಗಿ ಭದ್ರತೆಯಲ್ಲಿ ತರಲಾಗುತ್ತೆ. ಬಿಗಿ ಬಂದೋಬಸ್ತ್ನಲ್ಲಿ ಆಭರಣಗಳನ್ನ ತರಲಾಗ್ತಿತ್ತು. ಆದರೆ ರಥೋತ್ಸವದ ನಂತರ ತಹಶೀಲ್ದಾರ್ ಮತ್ತು ಅಧಿಕಾರಿಗಳು ಆಭರಣಗಳನ್ನ ವಾಪಸ್ ತೆಗೆದುಕೊಂಡು ಹೋಗುವಾಗ ಪಾದುಕೆಗಳು ಅದಲು ಬದಲಾಗಿರುವುದು ಶಂಕೆ ವ್ಯಕ್ತವಾಗಿದೆ. ಪರಿಶೀಲನೆ ಮಾಡೋಕ್ಕೆ ಸಲುವಾಗಿ ಸಾಕಷ್ಟು ನಾವು ಅಕ್ಸಾಲಿಗರನ್ನು ಭೇಟಿಯಾಗ್ತಾ ಇದ್ದೀವಿ. ನಾವು ಅಧಿಕೃತವಾದ ಅಕ್ಸಾಲಿಗರಿಂದ ನಾವು ಪಡೆದು ಅವರಿಂದ ನಾವು ಪರಿಶೀಲನೆ ಮಾಡಿಸ್ಬೇಕಾಗಿದೆ. ಅಂದರೆ ಲೈಸೆನ್ಸ್ಡ್ ಆಥರೈಸ್ಡ್ ಅಕ್ಸಾಲಿಗರನ್ನ ಈಗಾಗಲೇ ಅವ್ರನ್ನ ಸಂಪರ್ಕಿಸುವ ಸಲುವಾಗಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸಿದ್ದೀನಿ. ಇದ್ದಂಥ ವಿಚಾರನ ಮೇಲ್ಪಟ್ಟ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದೀನಿ. ಬಂಗಾರದ ಪಾದುಕೆ ಬದಲು ಹಿತ್ತಾಳೆ ಪಾದುಕೆಯನ್ನ ಇಡಲಾಗಿದೆ ಅಂತ ಭಕ್ತರು ಮತ್ತು ಕೆಲ ಅರ್ಚಕರು ಆರೋಪಿಸಿದ್ದಾರೆ. ಹೀಗಾಗಿ ಇದರ ಬಗ್ಗೆ ಪರಿಶೀಲನೆ ನಡೆಸುವವರೆಗೂ ಅರ್ಚಕರ ವಶಕ್ಕೆ ಆಭರಣಗಳನ್ನ ಕೊಡಲಾಗಿದೆ. ಆದರೆ ಆರೋಪ ಹೊತ್ತಿರುವ ಪ್ರಧಾನ ಅರ್ಚಕರು ಹೇಳುವುದೇ ಬೇರೆ. ಸಂಕ್ರಾಂತಿ ಜಾತ್ರೆಯಲ್ಲಿ ತಂದಾಗ ಅದನ್ನು ಆಭರಣಗಳನ್ನೆಲ್ಲ ತೊಳಸಿತ್ತು. ನಮ್ಮ ಇಒ ಮತ್ತು ಶ್ರೀರಾಮ್ ಅವರು ಇವರುಗಳೇ ನಿಂತ್ಕೊಂಡು ಮತ್ತು ದೇವಸ್ಥಾನ ಸಂಬಂಧಪಟ್ಟವ್ರು ನಿಂತ್ಕೊಂಡು ಅದನ್ನು ತೊಳಸಿದ್ರು. ತೊಳಸ್ದಾಗಂಥ ಕಾಲದಲ್ಲಿ ಆ ಆಭರಣ ಸ್ವಲ್ಪ ಆಚಾರ ಇದ್ಕೊಂಡಿದ್ದಾನೆ. ಸ್ವಲ್ಪ ಇದಕ್ಕೆ ಈ ಪಾದಗಳಿಗೆ
ಇದು ಸ್ವಲ್ಪ ಡಿಮ್ ಇದೆ, ಚಿನ್ನದ ಅಂಶ ಸ್ವಲ್ಪ ಕಮ್ಮಿ ಹಾಕಿದ್ದಾರೆ, ಅದರಿಂದ ಇದು ಸ್ವಲ್ಪ ಈ ಥರ ಕಾಣ್ತಾ ಇದೆ ಅಂತ ಹೇಳಿದರು ಆವಾಗ ಒಂದ್ಸಲ. ಒಟ್ನಲ್ಲಿ ಪಾದುಕೆಯ ಅದಲು ಬದಲು ವಿಚಾರವೀಗ ನಾನಾ ಅನುಮಾನಗಳನ್ನ ಹುಟ್ಟುಹಾಕಿದ್ದು ಬಿಳಿಗಿರಿ ರಂಗನ ಭಕ್ತರು ಕೂಡ ಸಖತ್ ಬೇಜಾರಾಗಿದ್ದಾರೆ. ಆದರೆ ಈ ಪಾದುಕೆಗಳು ಅಸಲಿಯೋ ನಕಲಿಯೋ ಅನ್ನೋದು ಆ ಬಿಳಿಗಿರಿ ರಂಗನಾಥನಿಗೆ ಗೊತ್ತು. ಶಶಿಧರ್ ಕೆವಿ, ಸುವರ್ಣ ಸುದ್ದಿವಾಹಿನಿ, ಚಾಮರಾಜನಗರ. ಕೊನೆಗೂ ಚಿನ್ನದ ವ್ಯಾಪಾರಿಗಳ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಮಾಡಿದೆ. ಚಿನ್ನದ ಮೇಲೆ ವಿಧಿಸಿದ್ದ ಸುಂಕವನ್ನು ಕೇಂದ್ರ ಸರ್ಕಾರ ತೆಗೆದುಹಾಕಿರುವುದಾಗಿ ಘೋಷಿಸಿದೆ. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲಿನ ಬೆಲೆಯಲ್ಲಿ ಅಲ್ಪ ಪ್ರಮಾಣದ ಇಳಿಕೆಯಾಗುವ ಸಾಧ್ಯತೆ ಇದ್ದು, ಆಭರಣ ಪ್ರಿಯರು, ವ್ಯಾಪಾರಿಗಳು ಫುಲ್ ಖುಷಿಯಾಗಿದ್ದಾರೆ. ವರ್ತಕರ ಒತ್ತಡಕ್ಕೆ ಮಣಿದ ಸರ್ಕಾರ, ಚಿನ್ನದ ಮೇಲಿನ ಸುಂಕ ವಾಪಸ್, ಚಿನ್ನ ಬೆಳ್ಳಿ ಬೆಲೆ ಇಳಿಕೆ ನಿರೀಕ್ಷೆ. ಚಿನ್ನ ಕೊಳ್ಳೋರಿಗೆ ಒಂದು ಸಿಹಿ ಸುದ್ದಿ. ಮೊನ್ನೆ ಬಜೆಟ್ ಮಂಡಿಸಿದ ಕೇಂದ್ರ ಸರ್ಕಾರ ಬ್ರಾಂಡೆಡ್ ಮತ್ತು ನಾನ್ ಬ್ರಾಂಡೆಡ್ ಆಭರಣಗಳ ಮೇಲೆ ಅಬಕಾರಿ ಸುಂಕ ವಿಧಿಸಿತ್ತು. ಆದರೆ ಇದರ ವಿರುದ್ಧ ಚಿನ್ನದ ವರ್ತಕರು 21 ದಿನಗಳ ಕಾಲ ಚಿನ್ನದ ಅಂಗಡಿಗಳನ್ನು ಬಂದ್ ಮಾಡಿ ಪ್ರತಿಭಟಿಸಿದ್ರು. ಇದಕ್ಕೆ ಮಣಿದಿರೋ ಕೇಂದ್ರ ಸರ್ಕಾರ ಇವತ್ತು ವಿಧಿಸಿದ್ದ ಸುಂಕವನ್ನ ವಾಪಸ್ ಪಡೆದಿದೆ. ಕಳೆದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ವಿಧಿಸಿದ್ದ 1% ಅಬಕಾರಿ ಸುಂಕವನ್ನ ವಾಪಸ್ ಪಡೆದುಕೊಂಡಿದೆ. ಇದು ಮಾರ್ಚ್ 17ರಿಂದಲೇ ಪೂರ್ವಾನ್ವಯವಾಗಲಿದೆ. ಮತ್ತೊಂದೆಡೆ 2 ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳನ್ನ ಖರೀದಿಸಿದ್ರೆ ಕಡಿವಾಗ್ತಾ ಇದ್ದ ತೆರಿಗೆಯ ಮಿತಿಯನ್ನ 5 ಲಕ್ಷದವರೆಗೂ ಏರಿಸಲಾಗಿದೆ. ಆದರೆ 10 ಗ್ರಾಂ ಅಥವಾ ಅದಕ್ಕಿಂತ ಹೆಚ್ಚಿನ ತೂಕದ ನಾಣ್ಯ ಹಾಗೂ ಇತರ ಬಿಲಿಯನ್ ವಸ್ತುಗಳಿಗೆ ವಿನಾಯಿತಿ ಅನ್ವಯವಾಗುವುದಿಲ್ಲ. ಇದನ್ನ ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ ಲೋಕಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. The government has decided to withdraw the levy on all precious metal jewelry, branded or unbranded, with effect from 17th March 2012. ಕೇಂದ್ರ ಸರ್ಕಾರದ ಈ ನಿರ್ಧಾರ ಚಿನ್ನದ ವರ್ತಕರಿಗೂ ಖುಷಿ ತಂದಿದೆ. ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಅವರಿಗೆ ಮತ್ತು ನಮ್ಮ ಸೋನಿಯಾ ಮೇಡಮ್ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಜ್ಯುವೆಲ್ರಿ ಅಸೋಸಿಯೇಷನ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. 2 ಲಕ್ಷ ರೂಪಾಯಿ ವ್ಯಾಪಾರ ವಹಿವಾಟನ್ನು ಮಾಡಬೇಕು ಅಂತೇಳಿ ಅದನ್ನೇನು ನಿರ್ಧಾರ ತೆಗೆದುಕೊಂಡಿದ್ರು, ಅದನ್ನು 5 ಲಕ್ಷಕ್ಕೆ ಅದನ್ನು ಚೇಂಜ್ ಮಾಡಿದ್ದಾರೆ. ಬಟ್ 2 ಲಕ್ಷ ಬುಲ್ಲಿಯನ್ ಇರ್ಬೋದು, 24 ಕ್ಯಾರೆಟ್ ಬಿಸ್ಕೆಟ್ಸ್ ಇರ್ಬೋದು, ಅದನ್ನು ಕೊಂಡ್ಕೊಳ್ಳೋರು 2 ಲಕ್ಷಕ್ಕೆ ಅದನ್ನು TCSನ ಅಪ್ಲೈ ಆಗುತ್ತೆ. 5 ಲಕ್ಷ ರೂಪಾಯಿವರೆಗೂ ತಗೊಳ್ಳೋರು ಆಭರಣಕ್ಕೆ ಆ TCS ಅಪ್ಲೈ ಆಗ್ತಾ ಇದೆ. ಒಟ್ನಲ್ಲಿ ಚಿನ್ನದ ಮೇಲಿನ ಸುಂಕ ಕಡಿತವಾಗಿರೋದ್ರಿಂದ ಚಿನ್ನದ ವರ್ತಕರಿಗೆ ಇದರ ಲಾಭ ಸಿಗಲಿದೆ. ಇದರಿಂದ ಚಿನ್ನದ ಆಭರಣಗಳ ಮೇಲಿನ ದರವು ಕಡಿಮೆ ಆಗಬಹುದು ಅನ್ನೋದು ಚಿನ್ನಾಭರಣ ಪ್ರಿಯರ ಆಸೆ. ಆದರೆ ಬೇಡಿಕೆ ಹೆಚ್ಚಿ ಬೆಲೆ ಏರಿಕೆಯಾಗೋ ಸಾಧ್ಯತೆಯೂ ಇದೆ. ಮಮತಾ ಮರದಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.